ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವೇದು ವ್ಲಾಗ್ಸ್ ಕನ್ನಡ. ಇದು ಗುರುವಾರ ಸಂಜೆ ಈವ್ನಿಂಗ್ ರೊಟೀನ ಶೇರ್ ಮಾಡ್ತಾಯಿದ್ದೀನಿ. ನೆನ್ನೆ ಬುಧವಾರ ಶಿವರಾತ್ರಿ ಇತ್ತು. ಯಾವುದೇ ರೀತಿ ವೀಡಿಯೋನು ನಾನು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ತುಂಬ ಕೆಲಸ ಇತ್ತು. ಆ ಕೆಲಸದಲ್ಲಿ ವೀಡಿಯೋ ಬೇರೆ ಯಾರು ಮಾಡೋದು ಅಂದ್ಬಿಟ್ಟು ನೆನ್ನೆ ಕೆಲಸಗಳೇ ಜಾಸ್ತಿ ಇತ್ತು. ಕ್ಲೀನ್ ಮಾಡ್ಕೊಳ್ಳೋದು ಎಲ್ಲ ಇತ್ತಲ್ಲ, ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ಮಾಡೋದು ಎಲ್ಲ ಲೇಟ್ ಆಗೋಯ್ತು. ಅದಕ್ಕೆ ನಾನು ಯಾವುದೇ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಹ್ಯಾಪಿ ಶಿವರಾತ್ರಿ ಬಿಲೇಟೆಡ್ ವಿಶ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇವಾಗ ಆಫೀಸಿಂದ ಬಂದಿದ್ದೀನಿ ಸಂಜೆ, ಅದಕ್ಕೆ ಕಾಫಿ ಮಾಡ್ಕೊಳ್ಳೋಣ ಅಂತ ಕಾಫಿ ಮಾಡ್ಕೊಂಡು ಅದ್ರ ಜೊತೆಗೆ ಸ್ನ್ಯಾಕ್ಸ್ ಬೇಕು ಅಂತಿದ್ದ ನನ್ನ ಮಗ. ಸ್ವಲ್ಪ ಪನ್ನೀರ್ ಇತ್ತು ಫ್ರಿಜ್ಜಲ್ಲಿ, ಅದನ್ನೇ ಕಟ್ ಮಾಡಿ ಹಂಗೇ ಸ್ವಲ್ಪ ಆಯಿಲ್ಗೆ ಈ ಪನ್ನೀರು ಮತ್ತು ಸ್ವಲ್ಪ ಸಾಲ್ಟು, ಸ್ವಲ್ಪ ಇದು ಖಾರದ ಪುಡಿ ಇಷ್ಟು ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಬೇರೆ ಏನೂ ಹಾಕಿಲ್ಲ, ಅಷ್ಟೇ ಒಂಚೂರು ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ತಿದ್ದೀನಿ. ಈ ಕಡೆ ಕಾಫಿಗೆ ಇಟ್ಕೊಂಡಿದ್ದೀನಿ. ಹೊರಗಡೆಯಿಂದ ಬಂದಾಗ ಕಾಫಿ ಕುಡಿದ್ರೆ ಅದರಲ್ಲಿರೋ ಅಷ್ಟು ನೆಮ್ಮದಿ ಇನ್ನೇನರಲ್ಲೂ ಇರೋದಿಲ್ಲ. ಸಾಕಾಗಿ ಬಂದಿದ್ದಾಗ ಕಾಫಿ ಒಳ್ಳೆ ನಮಗೆ ಅದೇನೋ ಸಮಾಧಾನ ಕೊಡುತ್ತೆ. ಅದೇ ಕಾಫಿ ಮಾಡ್ಕೊಂಡು ಈ ಕಡೆ ಪನ್ನೀರನ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ನನ್ನ ಮಗ ಏನಾದರೂ ಬೇಕು ಅಂತ ಇದ್ದ. ಬೆಳಗ್ಗೆ ನಾನು ಬರೀ ತಿಂಡಿ ಮಾಡಿ ಬಾಕ್ಸ್ ಕರ್ಕೊಂಡೋಗಿದ್ದಿದ್ದೇನೇನೂ ಇರಲಿಲ್ಲ, ಅದಕ್ಕೇ ಪನ್ನೀರ್ ಇತ್ತಲ್ಲ ಅದರಲ್ಲೇ ಮಾಡಿಕೊಡ್ತಾಯಿದ್ದೀನಿ. ನೋಡಿ ಪನ್ನೀರ್ ಈ ಕಡೆ ಫ್ರೈ ಆಗ್ತೈತೆ. ಸ್ವಲ್ಪ ನೋಡಿ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ, ಉಪ್ಪು ಮತ್ತು ಖಾರದ ಪುಡಿ ಅಷ್ಟೇ. ಎಣ್ಣೆ ಚೂರು ಬಿಸಿಗೆ ಇಟ್ಬಿಟ್ಟು ಪನ್ನೀರೆಲ್ಲ ಕಟ್ ಮಾಡಿ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಖಾರದ ಪುಡಿ ಇಷ್ಟೇ ನಾನು ಹಾಕಿ ಫ್ರೈ ಮಾಡ್ಕೊತೀನಿ. ಒಂದು 2 ಮಿನಿಟ್ಸ್ ಇಲ್ಲ 3 ಮಿನಿಟ್ಸ್ ಅಷ್ಟೇ. ತುಂಬ ಜಾಸ್ತಿ ಹೊತ್ತು ಫ್ರೈ ಮಾಡಿದ್ರೂ ಅದು ಒಂಥರ ಗಟ್ಟಿ ರಬ್ಬರ್ ಥರ ಆಗಿಬಿಡುತ್ತೆ. ಒಂದು 2 ಮಿನಿಟ್ಸ್ ಫ್ರೈ ಮಾಡಿಬಿಟ್ಟು ಇಟ್ಕೊಂಡ್ರೆ ಸಾಫ್ಟಾಗಿ ಚೆನ್ನಾಗಿರುತ್ತೆ, ಟೇಸ್ಟಾಗೂ ಇರುತ್ತೆ. ಅಂದರೆ ಜಾಸ್ತಿ ಏನು ತಿನ್ನೋಕ್ಕಾಗಲ್ಲ, ಒಂದು ಸ್ವಲ್ಪ ಸ್ನ್ಯಾಕ್ಸ್ ಥರ ತಿನ್ಕೋಬೋದು ಅಷ್ಟೇ. ಸಕ್ಕರೆ ಎಲ್ಲ ಖಾಲಿಯಾಗಿತ್ತು. ಅಂದರೆ ಬಾಕ್ಸಲ್ಲಿರೋದು ಖಾಲಿಯಾಗಿರುತ್ತೆ ಅಷ್ಟೇ. ಒಳಗಡೆ ತಂದಿಟ್ಟಿರ್ತೀವಲ್ಲ ಅದರಲ್ಲಿಂದ ಇವಾಗ ನಾನು ಎಲ್ಲನೂ ರೀಫಿಲ್ ಮಾಡ್ಕೊತಾ ಇದ್ದೀನಿ. ಸಕ್ಕರೆನೂ ಅಷ್ಟೇ, ಕಾಫಿ ಪುಡಿನೂ ಖಾಲಿಯಾಗಿತ್ತು, ಕಾಫಿ ಪುಡಿನೂ ಎಲ್ಲ ರೀಫಿಲ್ ಮಾಡ್ಕೊತಾ ಇದ್ದೀನಿ. ನೋಡಿ ನಮ್ಮ ಮನೆಗೆ ಬೈಯರ್ಸ್ ಕಾಫಿ ಯೂಸ್ ಮಾಡೋದು. ಬೇರೆ ಯಾವ ಕಾಫಿ ಪುಡಿ ಕುಡಿಯೋಕ್ಕೆ ಏನೋ ಒಂಥರ ಇಷ್ಟ ಆಗಲ್ಲ. ಈ ಕಾಫಿ ಪುಡಿಯಿಂದ ಮಾಡೋ ಕಾಫಿ ನಂಗೆ ಸಖತ್ ಇಷ್ಟ. ಬೇರೆ ಕಾಫಿಲಿ ಮಾಡಿದ್ರೂ ಅದೇನೋ ಕುಡಿಯೋಕ್ಕೆ ಮನಸ್ಸು ಬರಲ್ಲ ಅಷ್ಟೊಂದು. ಈ ಕಾಫಿ ಪುಡಿ ಆದರೆ ನಂಗೆ ಚೆನ್ನಾಗಿರುತ್ತೆ. ಇದು ಫಿಲ್ಟ್ರ್ ಕಾಫಿ ಇರುತ್ತಲ್ಲ, ಚೆನ್ನಾಗಿರುತ್ತೆ ಕಾಫಿ ಪೌಡರು. ಕಾಫಿ ಮಾಡಿಕೊಂಡು ಕುಡಿತಾ ಇದ್ದೀನಿ. ಎಷ್ಟೋ ಸಮಾಧಾನ ಆಗುತ್ತೆ ಹೊರಗಡೆಯಿಂದ ಬಂದ ಕಾಫಿ ಕುಡಿಯೋದು. ನೋಡಿ ಎಲ್ಲ ರೀಫಿಲ್ ಮಾಡ್ಕೊತಾ ಇದ್ದೀನಿ ಕಾಫಿ ಪೌಡರೆಲ್ಲನೂ. ನನಗೆ ಸ್ನ್ಯಾಕ್ಸ್ನೂ ಒಂದು ಕಡೆ ಇದರಲ್ಲಿ ನೋಡಿ, ಆ ಕಡೆ ಪಕ್ಕದಲ್ಲಿ ಒಂದು 2 ಮಿನಿಟ್ಸ್ ಸಣ್ಣ ಉರಿಲಿ ಇಟ್ಟಿದ್ದೀನಿ. ಈ ಕಡೆ ಸಕ್ಕರೆ ಎಲ್ಲ ಎತ್ತಿಡ್ತಾಯಿದ್ದೀನಿ. ಹಾಗೆ ಕಾಫಿ ಹಾಕ್ಕೊಂಡು ಸ್ನ್ಯಾಕ್ಸ್ ಹಾಕ್ಕೊಂಡು ಅವ್ನಿಗೆ ಕೊಟ್ಟೆ. ಅವ್ನ ಪಾಡಿಗೆ ಅವ್ನು ತಿನ್ಕೊಂಡು ಅವ್ನಿಗೇನು ಕಾಫಿ ಕೊಟ್ಟಿರಲಿಲ್ಲ. ಹಾಲು ಕೊಡ್ತಿಲ್ಲ ಅವನಿಗೆ. ಹಾಲು ಕುಡಿದ್ರೆ ಒಂಥರ ಕಫದ ಥರ ಆಗೋಗುತ್ತೆ, ಅದಕ್ಕೆ ಅವ್ನಿಗೆ ಹಾಲೇನು ಕೊಟ್ಟಿರಲಿಲ್ಲ. ಕಾಫಿನೇ ನನಗೂ ನಮ್ಮ ಅಮ್ಮಂಗೂ ಕಾಫಿ ಮಾಡ್ಕೊಂಡು ಅವನಿಗೆ ಪನ್ನೀರ್ ಇತ್ತಲ್ಲ ಅದನ್ನು ಹಾಕ್ಕೊಂಡು ಕೊಟ್ಟಿದ್ದೀನಿ. ಚೆನ್ನಾಗಿರುತ್ತೆ ಸ್ನ್ಯಾಕ್ಸ್ಗೆ ಮಾಡ್ಕೊಬೋದು. ಬೇರೆ ಎಲ್ಲ ಎಣ್ಣೆಯಲ್ಲಿ ಕರೆದ್ಬಿಟ್ಟು ಮಾಡ್ಕೊಡೋದಕ್ಕಿಂತ ಇದು ಶಾಲೆಗೆ ಫ್ರೈ ಥರ ಮಾಡಿಕೊಟ್ರೆ ಮಕ್ಳಿಗೆ ಇಷ್ಟ ಆಗುತ್ತೆ, ತಿಂತಾರೆ ಮಕ್ಕಳು. ನೋಡಿ ಇವಾಗ ಅವ್ನಿಗೂ ಹಾಕ್ಕೊಡ್ತಾಯಿದ್ದೀನಿ. ನಾನು ಹಾಕ್ಕೊಂಡು ಒಂದು 10 ನಿಮಿಷ ಆರಾಮಾಗಿ ಕೂತ್ಕೊಂಡು ಕಾಫಿ ಕುಡಿದ್ಬಿಟ್ಟು ಮುಂದಿನ ಕೆಲಸನ ಶುರು ಮಾಡ್ತೀನಿ. ನೋಡಿ ಹಾಕ್ಕೊಡ್ತಾಯಿದ್ದೀನಿ ಅವನಿಗೆ. ಕೂತ್ಕೊಂಡು ಕಾಫಿ ಕುಡಿದ್ಬಿಟ್ಟು ಮಿಕ್ಕಿದ ಕೆಲಸ ಇನ್ನು ಪಾತ್ರೆಗಳೆಲ್ಲ ಇದ್ವು, ಅವನ್ನೆಲ್ಲ ತೊಳ್ಕೊಂಡು ಬೇರೆ ಕೆಲಸನ ಶುರು ಮಾಡ್ಕೊತೀನಿ. ನೋಡಿ ಕುಡಿದು ಒಂದು 10ರಿಂದ 15 ನಿಮಿಷ ಆರಾಮಾಗಿ ಕೂತ್ಕೊಂಡ್ಬಿಡ್ತೀನಿ. ಕಾಫಿ ಕುಡಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ಕೊಂಡಿದ್ರೆ ಮೈಂಡು ಫ್ರೆಶ್ ಆಗಿರುತ್ತೆ. ನೋಡಿ ಇವಾಗ ಪಾತ್ರೆಗಿದ್ವು ಸ್ವಲ್ಪ, ಅವೆಲ್ಲ ತೊಳ್ಕೊಂಡು. ಇವತ್ತು ಅಮಾವಾಸ್ಯೆ ಬೇರೆ ಇತ್ತು. ನನಗೆ ಅಮಾವಾಸ್ಯೆ ಅನ್ನೋದೇ ಗೊತ್ತಿರಲಿಲ್ಲ. ಇವತ್ತು ಸಂಜೆ ಮೇಲೆ ಗೊತ್ತಾಯಿತು. ಆಮೇಲೆ ನಮ್ಮಮ್ಮ ಪೂಜೆ ಮಾಡಿದ್ರು. ನಾನು ಪೂಜೆ ಮಾಡೋಗಿದ್ದೆ ಬೆಳಗ್ಗೆ. ಅವ್ರು ಆಮೇಲೆ ಪೂಜೆ ಮಾಡಿಕೊಂಡ್ರು. ನಾನು ಯಾವುದೇ ಪೂಜೆ ಮಾಡೋಕ್ಕೆ ಹೋಗಿರಲಿಲ್ಲ. ದೇವಸ್ಥಾನಕ್ಕೆ ಹೋಗಬೇಕಿತ್ತು, ದೇವಸ್ಥಾನಕ್ಕೂ ಹೋಗೋಕ್ಕಾಗಲಿಲ್ಲ ಇವತ್ತು. ನೋಡಿ ಇರೋ ಪಾತ್ರೆನೆಲ್ಲ ತೊಳ್ದಾಕೊತಿದ್ದೀನಿ. ಪಾತ್ರೆ ತೊಳ್ಬಿಟ್ಟು ಕಸ ಎಲ್ಲ ಗುಡಿಸ್ಕೊಟ್ಬಿಟ್ರೆ ನಮ್ಮಮ್ಮ ದೀಪ ಹಚ್ಕೋತಾರೆ. ಆಮೇಲೆ ನಾನು ಅಡುಗೆ ಮಾಡೋಕ್ಕೆ ಹೋಗ್ತೀನಿ. ಅಲ್ಲಿವರೆಗೂ ಎಲ್ಲ ಕೆಲಸ ಮಾಡಿಕೊಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕೂತಿರ್ತೀವಿ. ನೋಡಿ ಇವೆಲ್ಲ ಪಾತ್ರೆ ಎಲ್ಲ ತೊಳೆದು ಕಸ ಗುಡಿಸಿ, ಸ್ವಲ್ಪ ಆಚೆದು ಕಸ ಗುಡಿಸೋದಿತ್ತು, ಅಲ್ಲೂ ಆಚೆ ಎಲ್ಲ ಧೂಳಾಗ್ಬಿಟ್ಟಿತ್ತು, ಅದೆಲ್ಲ ಗುಡಿಸ್ಕೊಂಬಂದೆ.
ಕೂಡಿಸಿ ಒಂದು ಅರ್ಧ ಗಂಟೆ ಟಿ ವಿ ನೋಡ್ಕೊಂಡು ಕೂತಿರ್ತೀನಿ. ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ತೀನಿ. ಇಲ್ಲ ಒಂದೇ ಸಲ ಮಾಡೋಕ್ಕೋದ್ರೆ ಎಲ್ಲ ನಮಗೂ ಹಿಂಸೆ ಆಗೋಗುತ್ತೆ. ನೋಡಿ ಕಸ ಎಲ್ಲ ಗುಡಿಸ್ಕೊಂಬರ್ತಾಯಿದ್ದೀನಿ. ಕಸ ಗುಡಿಸ್ಕೊಟ್ಬಿಟ್ಟು ಪೂಜೆ ನಮ್ಮ ಅಮ್ಮನೇ ಮಾಡ್ಕೊತಾರೆ ಇವತ್ತು. ನಾನೇನು ಪೂಜೆ ಮಾಡೋಕ್ಕೆ ಹೋಗಿರಲಿಲ್ಲ. ಬೆಳಗ್ಗೆ ಮಾಡಿದ್ನಲ್ಲ, ಅವ್ರು ಸಂಜೆ ಹೊತ್ತು ಮಾಡ್ಕೊತಾರೆ. ಒಂದೊಂದು ದಿವಸ ಇಲ್ಲನೇ ನಾನೇ ಮಾಡ್ತೀನಿ. ಇವತ್ತು ಅವ್ರು ಮಾಡ್ಕೊತಾವ್ರೆ. ನಾನು ವೀಡಿಯೋಗಳೇ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ನಾನೇ ಸೋಂಬೇರಿನೋ ಇಲ್ಲ ನನ್ನ ಕೈಲಿ ಆಗ್ತಾಯಿಲ್ವೋ ಏನೋ ಗೊತ್ತಿಲ್ಲ, ವೀಡಿಯೋನೇ ಮಾಡೋಕ್ಕಾಗ್ತಾಯಿಲ್ಲ. ಒಂದು ದಿವಸ ಮಾಡಿದ್ರೆ ಇನ್ನೊಂದು ದಿವಸ ಮಾಡೋಕ್ಕಾಗ್ತಾಯಿಲ್ಲ, ಇನ್ನೊಂದು ದಿವಸ ಮಾಡಿದ್ರೆ ಮತ್ತೊಂದು ದಿವಸ ಮಾಡೋಕ್ಕಾಗ್ತಾಯಿಲ್ಲ. ಆಗಲೇ ಗುರುವಾರ ಮಾಡಿದ್ದು, ಮೊನ್ನೆ ಒಂದು ಸಲ ಮಾಡಿದ್ದೆ ವೀಡಿಯೋನ. ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. ಹಿಂಗೆ ಆದರೆ ಕಷ್ಟ ಆಗೋಗುತ್ತೆ. ನಾನು ಯಾವತ್ತೋ ಒಂದೊಂದು ಹಾಕಿದ್ರೆ ನೋಡಿ. ಇವಾಗ ಅದಕ್ಕೆ ಸಪ್ಪನೀರು ಮಾಡೋಣ ಅಂತ, ಅಂದರೆ ಉಪ್ಸಾರು. ಹಸಿ ಅವರೆಕಾಳಿತ್ತು. ಹಸಿ ಅವರೆಕಾಳು ನಮ್ಮಮ್ಮ ತಂದಿರ್ತಾರಲ್ಲ, ಕಾಯಿನ ಒಂದು ಕಡೆ, ದಪ್ಪ ಕಾಳುಗಳೆಲ್ಲ ಒಂದು ಕಡೆ ಇಟ್ಟಿರ್ತಾರೆ. ಈ ಸಣ್ಣ ಕಾಳುಗಳಿರ್ತಾವಲ್ಲ, ಅದನ್ನು ಸಪ್ಪನೀರು ಮಾಡ್ಕೋತೀವಿ. ನೋಡಿ ಇವಾಗ ಇದು ಅವರೆಕಾಳು ಇದೆಯಲ್ಲ, ಅದನ್ನು ಹಾಕ್ಬಿಟ್ಟು ತೊಳೆದ್ಬಿಟ್ಟು ನೀರು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು, ಜಾಸ್ತಿ ಏನು ಹಾಕ್ಕೊಳ್ಳಲ್ಲ, ಒನ್ ಟೈಮ್ಗೆ ಅಷ್ಟೇ ಮಾಡೋದಲ್ವ, ಸ್ವಲ್ಪ ನೀರು ಹಾಕ್ಕೊತೀನಿ ಅಷ್ಟೇ. ಸ್ವಲ್ಪ ನೀರು ಹಾಕ್ಕೊಂಡು ಹಸಿರು ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಒಂದು ಟೊಮೆಟೊ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ವಿಜಿಲ್ ತೊಗೋತೀನಿ. ನೋಡಿ ಸ್ಟವ್ ಮೇಲೆ ಇಟ್ಬಿಟ್ಟು ಒಂದು ವಿಜಿಲ್ ಆಗೋವರೆಗೂ, ಒಂದು ವಿಜಿಲ್ ಆದಮೇಲೆ ಇನ್ನು ರುಬ್ಕೊಳ್ಳೋದು. ಈರುಳ್ಳಿ ಎಲ್ಲ ಹಚ್ಕೊಂಡು ಬೆಳ್ಳುಳ್ಳಿ ಎಲ್ಲ ಸುಲಿದಿಟ್ಕೊತೀನಿ. ಆಮೇಲೆ ಈಗ ನೋಡಿ ಅದನ್ನು ಇಟ್ಟಿದ್ದೀನಿ. ಒಂದು ವಿಜಿಲ್ ತೊಗೊಂಡ್ರೆ ಸಾಕು. ಯಾಕೆ ಹಸಿ ಕಾಳಲ್ವ, ಅದು ಜಾಸ್ತಿನೂ ಬೇಯಿಸೋಕೆ ಹೋಗ್ಬಾರ್ದು. ಒಂದು ವಿಜಿಲ್ ತೊಗೊಂಡ್ರೆ ಸಾಕು. ಇವತ್ತು ಸಪ್ಪನೀರು ಮಾತ್ರ ಚೆನ್ನಾಗಾಗಿತ್ತು. ಅದು ನಾಟಿ ಕಾಳು ಇರೋದ್ರಿಂದನೇನೋ ಸಪ್ಪನೀರು ಮಾತ್ರ ಸೂಪರಾಗಿತ್ತು. ಇನ್ನು ದಪ್ಪ ಕಾಳಿರ್ತಾವಲ್ಲ, ಒಂದು ದಿವಸ ಹುಳಿ ಸಾರು ಮಾಡ್ತೀವಿ, ಇಲ್ಲಾಂದರೆ ಇನ್ನೊಂದು ದಿವಸ ಇಕ್ಕಿದ ಬೇಳೆ ಸಾಂಬಾರು ಮಾಡ್ತೀನಿ. ಅದನ್ನೇ ಇಸ್ಕೊಂಡು ಯಾವುದಾಗುತ್ತೋ ಅದು. ಒಂದು ಸಲ ತಂದರೆ 2-3 ಸಾಂಬಾರು ಮಾಡ್ಕೊಬೋದು ಒಂದು ಸಲಿಗೆ. ಒಂದು 2 kg ತಂದುಬಿಟ್ರೆ ಒಂದು 1/4 kg ಅಷ್ಟು ಇದರಲ್ಲೇ ಚಿಕ್ಕ ಕಾಳು ಬರುತ್ತಲ್ಲ, ಅದರಲ್ಲಿ ಮಾತ್ರ ಸಪ್ಪನೀರು ಮಾಡ್ಕೊಳ್ಳೋದು. ಇನ್ನೊಂದು ಅರ್ಧ ಹುಳಿ ಸಾರು ಮಾಡ್ತೀನಿ. ಇನ್ನೊಂದು ಸ್ವಲ್ಪ ಇರುತ್ತಲ್ಲ, ಅದನ್ನು ಇಕ್ಕಿದ ಬೇಳೆ ಸಾಂಬಾರು ಮಾಡ್ಕೊತೀವಿ. ಈಗ ನೋಡಿ ಅದೆಲ್ಲನೂ ಬೆಂದಿತ್ತಲ್ಲ, ಅದು ಮೆಣಸಿನ್ಕಾಯಿ ಎಲ್ಲ ತೆಗ್ದಿಕ್ಕೊಂಡೆ ಸೈಡ್ಗೆ. ಮೆಣಸಿನ್ಕಾಯಿ ಮತ್ತು ಟೊಮೆಟೊ ಎಲ್ಲನೂ ಈ ಕಾಳನ್ನ ಬಸಿ ಇಟ್ಕೊತಾಯಿದ್ದೀನಿ. ಕಾಳೆಲ್ಲ ಬಸಿ ಇಟ್ಕೊಂಡು ಅದನ್ನು ಸಪ್ರೇಟಾಗಿ ಇದನ್ನು ಒಗ್ಗರಣೆ ಕೊಟ್ಕೊತೀನಿ. ಇವಾಗ ನೋಡಿ ಎಲ್ಲ ಎತ್ತಿಟ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲನೂ. ಬೆಳ್ಳುಳ್ಳಿನೂ ಮತ್ತು ಇವಾಗ ಬೆಳ್ಳುಳ್ಳಿ ಹಾಕ್ಕೊತಾಯಿದ್ದೀನಿ ನೋಡಿ. ಬೆಳ್ಳುಳ್ಳಿ ಹಾಕ್ಕೊಂಡು ಒಂದು ನಿಮಿಷ, ಒಂದು ಮೆಣಸು ಮತ್ತು ಜೀರಿಗೆ 1 ನಿಮಿಷ ರುಬ್ಕೊತೀನಿ. ಆಮೇಲೆ ಈ ಟೊಮೆಟೊ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕಾಳು ಇವೆಲ್ಲನೂ ಹಾಕ್ಕೊಂಡು ಒಂದು ಸಲ ರುಬ್ಕೊತೀನಿ. ಇದು ನಾವೇನು ಒಗ್ಗರಣೆ ಕೊಡೋದಿಲ್ಲ, ಕುದಿಸೋದು ಇಲ್ಲ, ಏನು ಮಾಡಲ್ಲ. ಬರೀ ಸಪ್ಪನೀರು, ಸಪ್ಪೆಸ್ರು ಥರ ಆವಾಗಲೇ ಅವಾಗ ಮಾಡಿ ಅವಾಗ ತಿನ್ನೋದಕ್ಕಷ್ಟೇ ಮಾಡ್ಕೊಳ್ಳೋದಿದು. ಇದು ನೋಡಿ ಇದೊಂದು ರೌಂಡ್ ರುಬ್ಕೊತೀನಿ. ಇದು ನೆಕ್ಸ್ಟ್ ಇವಾಗ ಇದು ಮೆಣಸಿನ್ಕಾಯಿ, ಕಾಳು ಮತ್ತು ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಸ್ವಲ್ಪ ಹುಣಸೆಹಣ್ಣು ಇಷ್ಟನ್ನು ಆಮೇಲೆ ರುಬ್ಕೊತೀನಿ. ಇದು ಸ್ವಲ್ಪ ಸಣ್ಣ ಆದರೆ ಬೆಳ್ಳುಳ್ಳಿ, ಇದನ್ನು 1 ಸೆಕೆಂಡ್ಗೆ ಅದು ಬೆಂದೋಗಿರುತ್ತಲ್ಲ, 1 ನಿಮಿಷ ರುಬ್ಕೊಂಡ್ರೆ ಸಾಕು. ಇಲ್ಲ ಒಟ್ಟಿಗೆ ಹಾಕೊಂಬಿಟ್ರೆ ಬೆಳ್ಳುಳ್ಳಿ ಎಲ್ಲ ಹಂಗಂಗೆ ಇರುತ್ತೆ. ಇದೆಲ್ಲ ಮೆತ್ತಗೆ ಗ್ರೈಂಡ್ ಆಗಿಬಿಟ್ಟಿರುತ್ತೆ, ಬೆಳ್ಳುಳ್ಳಿ ಹಂಗಂಗೆ ಉಳ್ಕೊಂಬಿಡುತ್ತೆ. ಅದಕ್ಕೆ ಅದನ್ನು ಫಸ್ಟು ಎಲ್ಲ ರುಬ್ಕೊಂಡು ಇನ್ನು ಮಿಕ್ಕಿದ್ದು ಇವನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಬೇಕು. ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ, ಒಂಚೂರು ಹುಣಸೆಹಣ್ಣು. ಚೆನ್ನಾಗಿರುತ್ತೆ ಸಪ್ಪನೀರು ಒಂದು ಟೈಮ್ಗೆ ಚೆನ್ನಾಗಿರುತ್ತೆ ಮುದ್ದೆಗೆ. ನಮ್ಗೆ ಈ ಥರ ಸಾಂಬಾರುಗಳು, ಹಳ್ಳಿ ಕಡೆ ಮಾಡೋ ಈ ಥರ ಸಾಂಬಾರುಗಳಂದರೆ ಸಖತ್ ಇಷ್ಟ. ಈ ಬಾಯಿ ಕೆಟ್ಟೋದಾಗ ಇಂಥ ಟೈಮಲ್ಲೆಲ್ಲನೂ ಇದು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಬೇರೆ ಏನಾದರೂ ಮಾಡ್ಕೊಂಡ್ರೆ ಅದು ಮಕ್ಕಳು ಕೊಡ್ದಂಗೆ ಆಗುತ್ತೆ. ಇದೇನಿಲ್ಲ, ಎಷ್ಟು ಸಲ ಮಾಡಿಕೊಂಡ್ರು ಇದನ್ನು, ಈಗ ಚಿಕನ್ ಸಾಂಬಾರು ಮಾಡಿ ಇಟ್ಕೊಂಡು ತಿಂದ್ರೂ ಅದೇನೋ ಒಂದು ಸ್ವಲ್ಪ ಹೊತ್ತಿಗೆ ಒಂಥರ ಆಗಿಬಿಡುತ್ತೆ. ಇದನ್ನು ಮಾಡಿಕೊಂಡ್ರೆ ಆವಾಗ ಏನು ಅನ್ಸೋದೇ ಇಲ್ಲ, ಯಾವಾಗ ಬೇಕಾದ್ರೂ ತಿನ್ನಬೇಕು ಅನಿಸುತ್ತೆ. ನನಗೆ ಈ ಥರ ಸಾಂಬಾರುಗಳು ಸಖತ್ ಇಷ್ಟ ಆಗುತ್ತೆ ನೋಡಿ. ಇಷ್ಟೇ, ಇದನ್ನ ರುಬ್ಕೊಂಡಿದ್ದೀನಲ್ಲ, ಇದನ್ನು ಒಂದು ಸಲ ಆವಾಗಲೇ ಬಸ್ತಿಟ್ಕೊಂಡಿದ್ದೀನಲ್ಲ ನೀರಿಗೆ, ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಮುಗ್ದೋಯ್ತು ಸಾಂಬಾರು. ಇದಕ್ಕೇನು ನಾನು ಒಗ್ಗರಣೆ ಕೊಡಲ್ಲ, ಕುದಿಸಲ್ಲ, ಏನೂ ಮಾಡಲ್ಲ. ಇಷ್ಟೇ ಚೆನ್ನಾಗಿರುತ್ತೆ. ಬೇಕು ಅಂದರೆ ಉಪ್ಪೇನಾದ್ರು ಕಮ್ಮಿ ಇತ್ತು ಅಂದರೆ ಉಪ್ಪು ಹಾಕ್ಕೊಳ್ಳೋದು. ಟೇಸ್ಟ್ ನೋಡ್ತಾಯಿದ್ದೀನಿ, ಏನು ಕಮ್ಮಿ ಇರಲಿಲ್ಲ, ಚೆನ್ನಾಗೇ ಇತ್ತು. ಅದಕ್ಕೆ ಎತ್ತಿಟ್ಬಿಟ್ಟೆ. ಇನ್ನು ಕಾಳು ಒಗ್ಗರಣೆ ಹಾಕ್ಕೊಬೇಕಲ್ಲ, ಈರುಳ್ಳಿ ಎಲ್ಲ ಹಚ್ಚಿಟ್ಕೊತೀನಿ. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಅವೆಲ್ಲನೂ ಹಚ್ಚಿಟ್ಕೊಂಡು ಒಗ್ಗರಣೆಗೆ ಹಾಕಬೇಕು. ಈಗ ನೋಡಿ ಬಾಣಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ.
ಬಾಣಲಿ ಇಟ್ಟು ಅದು ಬಿಸಿ ಆದಮೇಲೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡಿಕೊಂಡು ಅದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿ. ನೋಡಿ ಚೆನ್ನಾಗಿ ಬೇಯಬೇಕು ಈರುಳ್ಳಿ. ಆಮೇಲೆ ಈ ಕಾಳು ಇರ್ತಾವಲ್ಲ, ಬಸ್ತಿಟ್ಟಿರೋ ಕಾಳು ಅದು ಹಾಕ್ಕೊಂಡು ಕಾಯಿ ತುರಿ ಹಾಕ್ಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಒಂದು 2 ಮಿನಿಟ್ಸ್ ಇಲ್ಲ 3 ಮಿನಿಟ್ಸ್ ಹುರ್ಕೊಂಡ್ರೆ ಸಾಕು, ಕಾಳು ರೆಡಿಯಾಗೋಗುತ್ತೆ. ನೋಡಿ ಇವಾಗ ಅವರೆಕಾಳು ಹಾಕ್ಕೋತಾಯಿದ್ದೀನಿ. ಎಳೆ ಅವರೆಕಾಳಲ್ವ, ಚೆನ್ನಾಗಾಗಿತ್ತು. ಸಾಂಬಾರು ಚೆನ್ನಾಗಿತ್ತು, ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಸ್ವಲ್ಪ ಖಾರ ಮುಂದೆ ಇಟ್ಟಿದ್ದೆ, ಖಾರ ಆಗಿತ್ತು, ಆದರೂ ಟೇಸ್ಟ್ ಅಂತೂ ಚೆನ್ನಾಗಿತ್ತು. ನೋಡಿ ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ಇವಾಗ ಒಂದು 2-3 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಮುಗ್ದೋಯ್ತು ಸಾಂಬಾರು. ಕಾಳು ರೆಡಿ ಆಯಿತು, ಸಾಂಬಾರು ರೆಡಿ ಆಯಿತು. ನನ್ನ ಮಗ ಸ್ವಲ್ಪ ಮೊಸರನ್ನ ತಿಂತೀನಿ ಅಂದ. ನಮ್ಮ ಮನೆಯವ್ರು ಮಜ್ಜಿಗೆ ಮಾಡು ಅಂತ ಹೇಳಿದರು. ಇವಾಗ ಮಜ್ಜಿಗೆ ಮಾಡ್ಕೊತೀನಿ ಸ್ವಲ್ಪ ಅವ್ರಿಗೆ. ಇನ್ನೊಂದು ಕಡೆ ಅನ್ನಕ್ಕೆ ಇಡ್ತಾಯಿದ್ದೀನಿ. ಅನ್ನಕ್ಕೆ ಇಟ್ಕೊಂಡು ಆಮೇಲೆ ಮಜ್ಜಿಗೆ ಮಾಡ್ಕೊತೀನಿ. ಅಕ್ಕಿ ಎಲ್ಲ ತೊಳೆದ್ಬಿಟ್ಟು ಅನ್ನಕ್ಕೆ ಇಟ್ಕೊತಾಯಿದ್ದೀನಿ. ನೋಡಿ ಒಂದು ಅರ್ಧ ಗಂಟೆ ಇಲ್ಲ 3/4 ಗಂಟೆ ಅಷ್ಟೇ ಸಾಕು ನನಗೆ ಅಡುಗೆ ಮಾಡೋದಕ್ಕೆ. ಜಾಸ್ತಿ ನಾನೇನು ಟೈಮ್ ತೊಗೊಳ್ಳಲ್ಲ. ಅಡುಗೆ ಮನೆಗೆ ಹೋದರೆ ಅಡುಗೆ ಒಂದು ಅರ್ಧ ಇಲ್ಲ 3/4 ಗಂಟೆ, ಅನ್ನ ಸಾಂಬಾರು ಮುದ್ದೆ ಮಾಡೋಕ್ಕೆ ಇಷ್ಟು ಟೈಮ್ ತೊಗೊತೀನಿ ಅಷ್ಟೇ. ಒಂದೊಂದು ಕಡೆ ಒಂದೊಂದು ಸಲ, ಈ ಕಡೆ ನೋಡಿ ಅಲ್ಲಿ ಕಾಳಿಂದ ರೆಡಿ ಆಯಿತು, ಈ ಕಡೆ ಅಕ್ಕಿ ತೊಳೆದ್ಬಿಟ್ಟು ಅನ್ನಕ್ಕೆ ಇಟ್ಕೊಂಬಿಟ್ಟಿದ್ದೀನಿ. ಈಗ ಇನ್ನೊಂದು ಕಡೆ ಮಜ್ಜಿಗೆ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊತೀನಿ. ಮಜ್ಜಿಗೆ ನೋಡಿ ಇವಾಗ ಇದು ಮೊಸರು ಹಾಕ್ಕೊತೀನಿ. ಮಿಕ್ಸಿಲೇ ಇದು ಮಾಡ್ಕೊಂಬಿಡ್ತೀನಿ ಮಜ್ಜಿಗೆನ, ಕೈಯಲ್ಲೇನು ಕಡಿಯೋಕ್ಕೆ ಹೋಗೋದಿಲ್ಲ ನಾನು. ಒಂದು ಸ್ವಲ್ಪ ಮೊಸರು ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ಶುಂಠಿ, ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೆ. ಒಂದು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಕುಡಿಸ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡ್ರೆ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಮಜ್ಜಿಗೆ ರೆಡಿಯಾಗೋಗುತ್ತೆ. ನೋಡಿ ಒಂದೇ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೆ, ಒಂಚೂರು ಶುಂಠಿ ಅಷ್ಟೇ. ಇಷ್ಟು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಇವಾಗ ಒಂದು ಕಡೆ ನೋಡಿ ಹಾಕ್ಕೋತಾಯಿದ್ದೀನಿ. ನೀರು ಎಷ್ಟು ಬೇಕೋ ಅಷ್ಟು, ನಿಮಗೆ ಯಾವ ಥರ ಕುಡಿತೀರೋ ಆ ಥರ ಹಾಕ್ಕೋಬೇಕು. ಗಟ್ಟಿಯಾಗಿ ಕುಡಿಯೋರು ಗಟ್ಟಿಯಾಗಿ ಹಾಕ್ಕೋಬೇಕು, ಇಲ್ಲಾಂದರೆ ನೀರು ಥರ ಕುಡಿಯೋರು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನಾನು ಇಷ್ಟೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಸಾಲ್ಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮಜ್ಜಿಗೆ ರೆಡಿಯಾಗೋಯ್ತು. ಮಜ್ಜಿಗೆ ಚೆನ್ನಾಗಿರುತ್ತೆ, ಶುಂಠಿ ಫ್ಲೇವರೆಲ್ಲ ಇರುತ್ತಲ್ಲ, ಅದಕ್ಕೆ ಚೆನ್ನಾಗಿರುತ್ತೆ. ಈರುಳ್ಳಿ ಏನು ಹಾಕ್ಕೊಂಡಿಲ್ಲ ನಾನು, ಇಷ್ಟೇ. ನೋಡಿ ಇಷ್ಟು ನೀರು ಒಂದು ಸ್ವಲ್ಪ ಕುಡಿಸ್ಕೊತಾಯಿದ್ದೀನಿ. ಈಗ ಬೇಸಿಗೆ ಬೇರೆ ಅಲ್ವಾ, ಈ ಸ್ವಲ್ಪ ಕೂಲಾಗಲಿ ಅಂತ ಮಜ್ಜಿಗೆನೂ ಮಾಡಿಟ್ಕೊಂಡಿರ್ತೀನಿ. ನಮ್ಮ ಮನೆಯವ್ರು ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡಿರ್ತೀರಾ ಸಾಂಬಾರನ್ನ ಅಂತ ಇದು ಮಾಡ್ತಿರ್ತಾರೆ, ಅದಕ್ಕೆ ಮಜ್ಜಿಗೆ ಕುಡಿ ಅಂತ ಮಾಡಿಕೊಟ್ಬಿಡ್ತೀನಿ. ಇನ್ನೊಂದು ಕಡೆ ಮುದ್ದೆಗಿಟ್ಟಿದ್ದೆ, ಮುದ್ದೆ ಇವಾಗ ತೊಳ್ಸ್ಕೊತಾ ಇದ್ದೀನಿ. ನೋಡಿ ಈ ಥರ ಕೆಳಗಡೆ ಇಟ್ಕೊಂಡು ಮುದ್ದೆ ತೊಳ್ಸೋದ್ರಿಂದ ಯಾವುದೇ ರೀತಿ ಗಂಟಾಗೋದಿಲ್ಲ. ಮಾಡೋವಾಗಲೇ ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಬೇಕಾದ್ರೆ ಹಾಕ್ಕೊಳ್ಳೋರು ಹಾಕ್ಕೊಬೋದು. ನಾನೇನು ಎಣ್ಣೆ ಹಾಕೋಲ್ಲ. ಉಪ್ಪು ಹಾಕ್ಕೊಂಡು ನೀರು ಕುದಿಯೋಕೆ ಇಟ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಹಸಿಟ್ಟು ಹಾಕ್ಕೊಂಡು ಕುದ್ದಾದಮೇಲೆ ಹಸಿಟ್ಟು ಹಾಕಿ ತಿರುಗಿಸಿ ಇಟ್ಬಿಟ್ಟಿರ್ತೀನಿ. ಅದು ಬೆಂದ ಮೇಲೆ ಕೆಳಗಡೆ ಇಟ್ಬಿಟ್ಟು ಚೆನ್ನಾಗಿ ತೊಳೆಸ್ಬಿಟ್ಟು ಇನ್ನೊಂದು 5 ನಿಮಿಷ ತಿರ್ಗಾ ಸ್ಟವ್ ಮೇಲೆ ಇಟ್ಬಿಟ್ಟು ಬೇಯಿಸ್ಕೊತೀನಿ. ಬೇಯಿಸ್ಕೊಂಡು ಆಮೇಲೆ ಮುದ್ದೆ ಕಟ್ಟಿಡ್ತೀನಿ. ಇಲ್ಲಿ ಕೆಳಗಡೆ ಇಟ್ಕೊಂಡು ನಾನು ತಿರುಗಿಸಿದ್ರೆ ಒಂದು ಗಂಟೆ ಇರೋಲ್ಲ. ನಂಗೆ ಸ್ಟವ್ ಮೇಲೆ ಇಟ್ಟು ತಿರುಗಿಸೋಕ್ಕೆ ಬರೋದಿಲ್ಲ. ಅದು ತಿರುಗಿಸಿದ್ರೂ ಎಲ್ಲ ಗಂಟು ಹಂಗೆ ಇರುತ್ತೆ. ನೋಡಿ ಇವಾಗ ಮುದ್ದೆ ಮಾಡ್ಕೊತಾ ಇದ್ದೀನಿ. ನೋಡಿ ಮುದ್ದೆ ಎಲ್ಲ ಕಟ್ತಾಯಿದ್ದೀನಿ. ನಮ್ಮ ಮನೆಗೆ 2-3 ಮುದ್ದೆ ಸಾಕು. ನನ್ನ ಮಗಂಗೆ ಒಂದು ಚಿಕ್ಕದು ಮಾಡಿಟ್ಟೆ. ನಾನು ತಿನ್ನಲ್ಲ ಅಂತ ಕರ್ಡ್ ರೈಸ್ ತಿಂದ. ಅವ್ನು ಸಪ್ಪೆ ನೀರೇ ತಿನ್ನೋದಿಲ್ಲ ನಮ್ಮ ಮನೆಯಲ್ಲಿ. ಅವ್ನು ಬಸ್ಸಾರು ತಿನ್ನಲ್ಲ, ಸಪ್ಪೆ ನೀರು ತಿನ್ನಲ್ಲ. ಬೇಳೆ ಸಾರಾದರೆ ಎಷ್ಟು ಸಲನಾರು ಕೊಡು ತಿಂತಾನೆ. ಅದಕ್ಕೆ ಹೆಂಗೂ ಮೊಸರು ಇತ್ತಲ್ಲ, ಮೊಸರನ್ನ ತಿನ್ನೋನ್ಬಿಟ್ಟು ಮೊಸರನ್ನೇ ಮಾಡಿಕೊಟ್ಟಿದ್ದೀನಿ. ನೋಡಿ ಮುದ್ದೆ ಎಲ್ಲ ನಾವು ಹೆಂಗೆ ಕೆಳಗಡೆ ಇಟ್ಬಿಟ್ಟು ಚೆನ್ನಾಗಿ ತೊಳೆಸ್ಕೊತೀವೋ ಅದೇ ರೀತಿ ಮುದ್ದೆನೂ ನೈಸಾಗಿ ಬರುತ್ತೆ. ನಾವೇನೋ ಅರ್ಧ ನೀಟಾಗಿ ಏನೂ ಇದು ಮಾಡ್ಕೊಳ್ಳಿಲ್ಲ ಅಂದರೆ ಅದು ಮುದ್ದೆನೂ ಒಂಥರ ಒಡ್ಕೊ ಥರ ಬಂದುಬಿಡುತ್ತೆ, ನೈಸಾಗಿ ಮರೋದಿಲ್ಲ. ನೋಡಿ ಇವಾಗ ಅವನಿಗೂ ಮಾಡಿಟ್ಟೆ, ಅವ್ನು ತಿನ್ನಲೇ ಇಲ್ಲ. ಅದು ಇಟ್ಬಿಟ್ಟು ಇನ್ನಿರೋದು ಇದನ್ನೆಲ್ಲ ತೊಳೆದಿಕ್ಕೊಂಬಿಡ್ತೀನಿ. ಆವಾಗಿನ ಕೆಲಸ ಆವಾಗಲೇ ಮಾಡ್ಕೊಂಬಿಟ್ರೆ ನಮ್ಗೆ ರಿಸ್ಕೇ ಅನ್ಸೋದಿಲ್ಲ. ನಾನು ಇವಾಗ ಕೆಲಸ ಮಾಡೋವಾಗಲೇ ಈಗ ಮುಗೀತು, ಇದನ್ನೆಲ್ಲ ತೊಳೆದಿಟ್ಟಿಟ್ಬಿಡ್ತೀನಿ. ಈಗ ಮುದ್ದೆದು ಇದಿರುತ್ತಲ್ಲ ತಪ್ಪಲೆನೂ ನೀರಲ್ಲಿ ನೆನೆಹಾಕಿಟ್ಬಿಡ್ತೀನಿ. ಇದನ್ನು ಬೆಳಗ್ಗೆ ತೊಳ್ಕೊತೀನಿ. ಇವಾಗ ತೊಳೆಯೋಕ್ಕಾಗಲ್ಲ, ಇದನ್ನು ಬೆಳಗ್ಗೆ ತೊಳ್ಕೊಂಬಿಡ್ತೀನಿ. ಇನ್ನು ಮಿಕ್ಕಿದ್ದು ಇವಾಗ ನೋಡಿ ಇವಾಗೆಲ್ಲ ಅದನ್ನು ಇದು ತೊಳಿಯೋಕೆ ಇಟ್ಕೊಂಡಿದ್ನಲ್ಲ ಬಟ್ಲು, ಅವೆಲ್ಲನೂ ಇವಾಗ ತೊಳೆದಿಟ್ಕೊಂಬಿಡ್ತೀನಿ. ನೆಕ್ಸ್ಟ್ ಅವನು ಇವಾಗ ಸ್ಟವೆಲ್ಲ ಒರೆಸ್ಕೊಂಬಿಟ್ಟು ಅವ್ನು ಮೊಸರನ್ನ ಮಾಡಿಕೊಡು ಅಂತ ಕೇಳಿದ್ದ. ಇವಾಗ ಅದನ್ನು ಒಂದು ಸ್ವಲ್ಪ ಮೊಸರನ್ನ ಅವ್ನು ಕಲಿಸ್ಕೊಟ್ಬಿಟ್ಟು ಊಟ ಮಾಡಿ ಪಾತ್ರೆ ಗೀತ್ರೆ ಇರ್ತಾವಲ್ಲ ಅವೆಲ್ಲ ತೊಳೆದ್ಬಿಟ್ರೆ ನೈಟ್ ಕೆಲಸ ಮುಗಿದೋಯ್ತು.
ಮಲ್ಕೊಂಡು ಬೆಳಗ್ಗೆ ಎದ್ದು ಬೆಳಗಿನ ಕೆಲಸ ಸ್ಟಾರ್ಟ್ ಮಾಡ್ಕೊಬೇಕಾಗುತ್ತೆ. ನೋಡಿ ಇವಾಗ ಮೊಸರನ್ನ ಕಲಸಿದ್ದೀನಿ. ಈರುಳ್ಳಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ದೀನಿ. ಹಾಕ್ಬಿಟ್ಟು ಕಲಿಸ್ಕೊಟ್ಟೆ, ಅವ್ನು ತಿಂತಾನೆ. ಹಾಗೆ ನಾವು ಜೊತೆ ಊಟ ಮಾಡ್ಕೊಂಬಿಡ್ತೀವಿ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಏನಾದರೂ ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಹೇಳಿ. ಮಾತಾಡೋದ್ರಲ್ಲಾಗಲಿ, ವಾಯ್ಸ್ ಓವರ್ ಕೊಡೋದ್ರಲ್ಲಾಗಲಿ ಏನಾದರೂ ಇದ್ದರೆ ಹೇಳಿ. ನೋಡಿ ಮೊಸರನ್ನ ಕಲಸಿದ್ದೀನಿ. ಅವ್ನು ಕಲಿಸ್ಕೊಟ್ಬಿಟ್ಟು ಒಂದು ಮಜ್ಜಿಗೆ ಹಾಕಿ ಕೊಟ್ಬಿಟ್ಟೆ ಅವ್ನ ಪಾಡ್ಗೆ ಅವ್ನು ಊಟ ಮಾಡ್ಕೋತಾ ಇದ್ದ. ಹಂಗೆ ನಾನು ಹಂಗೆ ಇಟ್ಕೊಂಡಿದ್ದೀನಿ ತಟ್ಟೆಗೆ. ನಮ್ಮ ಮನೆಯವರು, ನಮ್ಮಮ್ಮ ಸ್ವಲ್ಪ ಲೇಟಾಗಿ ಊಟ ಮಾಡ್ತಾರೆ. ನಾನು ನನ್ನ ಮಗ ಬೇಗ ತಿಂದ್ಬಿಟ್ಟು ಕೂತಿರ್ತೀವಿ. ನಮ್ಮ ಮನೆಯವ್ರು ನ್ಯೂಸ್ ನೋಡ್ಕೊಂಡು ತಿಂತಾರೆ. ಥ್ಯಾಂಕ್ ಯು.